ಜಿಲ್ಲಾದಲ್ಲಿ ಕೊರೋನಾ ರೂಪಾಂತರಿಯ ಆರ್ಭಟ ಮುಂದುವರಿತಾ ಇದೆ. ನಿತ್ಯ 500ಕ್ಕೂ ಹೆಚ್ಚು ಕೇಸಸ್ ದಾಖಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಇದೇ ವಿಚಾರವಾಗಿ ಕೊಡಗಿನ 4 ಚೆಕ್ ಪೋಸ್ಟ್ಗಳನ್ನು ಬಂದ್ ಮಾಡಿ ಕೊಡಗು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಈ ರೀತಿ ಮಾಜಿ ಶಾಸಕ, ಇವರು ಮಾಜಿ ಸ್ಪೀಕರ್ ಕೂಡ ಹೌದು, ಕೆಜಿ ಬೋಪಯ್ಯ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚೆಕ್ ಪೋಸ್ಟ್ ನಲ್ಲಿ ಟೆಸ್ಟ್ ಮಾಡಿ ನೆಗೆಟಿವ್ ಬಂದ್ರೆ ಜಿಲ್ಲೆ ಒಳಗೆ ಬಿಡಿ ಅಂತ ಕೂಡ ಹೇಳಿದ್ದಾರೆ. ಊರ್ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕುವ ಹಾಗೆ ಮಾಡಬೇಡಿ, ಹಿಂದೆಲ್ಲ ಮೈಮರವನ್ನು ತೋರಿಸಿ ದೊಡ್ಡ ದೊಡ್ಡ ಅನಾಹುತಗಳು ಎಡವಟ್ಟಿಗೆ ಕಾರಣ ಆಗಿತ್ತು, ಅದೆಲ್ಲ ಮಾಡಬೇಡಿ, ರಿಪೀಟ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೇರಳ ಗಡಿ ಭಾಗ ಬಂದ್ ಮಾಡಿ ಹಾಗೂ ಕೋವಿಡ್ ಚೈನ್ ಲಿಂಕ್ ಅನ್ನ ಕಟ್ ಮಾಡಿ ಅಂತ ಪಬ್ಲಿಕ್ ಟಿವಿ ಮೂಲಕ ಸರ್ಕಾರಕ್ಕೆ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅವರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಕೋವಿಡ್ ಅದು ಈಗ ರೂಪಾಂತರಿಯಾಗಿ ಬೇರೆ ಇದರಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲ ತಜ್ಞರ ವರದಿ ಮತ್ತು ದೈನಂದಿನ ಮಾಧ್ಯಮ ವರದಿಗಳಲ್ಲಿ ಕೂಡ ಬಂದಿದೆ. ಕೇರಳದಲ್ಲಿ ಡೆತ್ ಆಗ್ತಾಯಿದೆ. ಕೊಡಗು ಜಿಲ್ಲೆ ನಮಗೆ ಗೊತ್ತಿರೋ ಹಾಗೆ ಕೇರಳಕ್ಕೆ ಮುಟ್ಟಿಕೊಂಡಿರೋದು. ಕೇರಳಕ್ಕೆ ಈ ಜಿಲ್ಲೆಯಿಂದ 4 ಕಡೆ ಸಂಪರ್ಕದ ಇದು ಇದೆ. ಹಾಗಾಗಿ ಹಿಂದೆ ಕೋವಿಡ್ ಬಂದಾಗ ಅಲ್ಲಿ ಕೇರಳದಲ್ಲಿ ಹೈಯೆಸ್ಟು ಇದು ಇದ್ರೂ ಕೂಡ ಇಲ್ಲಿ ಅದನ್ನು ಇಲ್ಲಿಯ ಜಿಲ್ಲಾಡಳಿತ, ಎಲ್ಲ ಇಲಾಖಾ ಅಧಿಕಾರಿಗಳು, ಎಲ್ಲರ ಜನಪ್ರತಿನಿಧಿಗಳ ಒಂದು ಸಹಕಾರದೊಂದಿಗೆ ಇಡೀ ಆ ಗಡಿಯನ್ನು ಬಂದ್ ಮಾಡಿ, ಸಂಪರ್ಕವನ್ನೇ ಬಂದ್ ಮಾಡಿ, ವರ್ಷಾನುಗಟ್ಟಲೆ ಬಂದ್ ಮಾಡಿದ್ದರ ಪರಿಣಾಮ ಇಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ ಆಗಿಲ್ಲ. ಮತ್ತು ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದು, ಅದು ವ್ಯಾಕ್ಸಿನೇಷನ್ ಕೊಡೋದು. ಮಲ್ಲಿಕಾರ್ಜುನ್, ಇಲ್ಲಿ ಮಾಜಿ ಸ್ಪೀಕರೇ ಜಿಲ್ಲಾಡಳಿತಕ್ಕೆ ಒಂದಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ತಕ್ಕ ಮಟ್ಟಿಗೂ ಕೂಡ ಅಲ್ಲಿ ಆಲ್ರೆಡಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇಲ್ವಾ, ಬೇಕಾಬಿಟ್ಟಿಯಾಗಿ ಗಡಿಯನ್ನ ಓಪನ್ ಮಾಡಿ ಬಿಟ್ಕೊಂಡಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡುತ್ತೆ. ಅಲ್ಲಿ ಹೇಗಿದೆ ವಾಸ್ತವ, ಏನ್ ಹೇಳುತ್ತೆ ಅಂತ ಮಲ್ಲಿಕಾರ್ಜುನ್? ಖಂಡಿತವಾಗ್ಲೂ ಮಮತಾ, ಕೊಡಗು ಜಿಲ್ಲೆ ಮತ್ತೆ ಕೇರಳ ಗಡಿಯನ್ನು ಹೊಂದ್ಕೊಂಡಿರ್ತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಉಲ್ಬಣ ಕೂಡ ಗೊಳ್ತಾ ಇದೆ. ಈಗಾಗಲೇ ಕೇರಳದಲ್ಲಿ 4 ಮೃತಪಟ್ಟಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಿದೆ. ಹೀಗಾಗಿ ಕೇರಳವನ್ನೇ ಹೊಂದ್ಕೊಂಡಿರ್ತಕ್ಕಂಥ ಕೊಡಗು ಜಿಲ್ಲೆ ಹೆಚ್ಚಾಗಿ ಏನ್ ಕೇರಳಿಗರು ಬರ್ತಾರೆ ಅವ್ರನ್ನ ಒಂದಷ್ಟು ಹೆಚ್ಚಿನ ತಪಾಸಣೆ ಮತ್ತು ನಿಗಾವನ್ನ ಇಡಬೇಕಾಗುತ್ತೆ. ಆದ್ರೆ ಕೇರಳದ ಕೊಡಗಿನ ಗಡಿ ಭಾಗದಲ್ಲಿ ಏನಾಗ್ತಿದೆ 4 ಚೆಕ್ ಪೋಸ್ಟ್ಗಳಲ್ಲಿ ಅಂದ್ರೆ ಕೇರಳದಿಂದ ಯಾರೇ ಬಂದ್ರು ಕೂಡ ಅವ್ರನ್ನ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡಿ ಬಿಡ್ತಾ ಇದ್ದಾರೆ ಹೊರತು ಯಾವುದೇ ಟೆಸ್ಟಿಂಗ್ ಕೂಡ ಆಗ್ತಾ ಇಲ್ಲ. ಹೀಗಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಬಹುತೇಕ ಕೊಡಗಿನ ಎಲ್ಲ ರೆಸಾರ್ಟ್ ಇರ್ಬೋದು, ಹೋಮ್ ಸ್ಟೇಗಳು ಸಂಪೂರ್ಣವಾಗಿ ಭರ್ತಿ ಆಗಿದೆ. ಹೀಗಾಗಿ ಅಲ್ಲಿ ಕೇರಳದಿಂದ ಯಾರೇ ಬಂದ್ರು ಕೂಡ ಸಂಪೂರ್ಣವಾಗಿ ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಸುತ್ತಮುತ್ತ ಓಡಾಟವನ್ನ ನಡೆಸ್ತಾರೆ. ಮುಂದಿನ ದಿನಗಳಲ್ಲಿ ಅವರಿಂದ ಕಂಟಕ ಕೂಡ ಎದುರಾಗಬಹುದು. ಹೀಗಾಗಿ ಕಳೆದ ಬಾರಿ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಯಾವ ರೀತಿ ನಿರ್ವಹಣೆಯನ್ನ ಮಾಡಿತ್ತು, ಕೋವಿಡ್ ಅನ್ನ ಚೈನ್ ಲಿಂಕ್ ಅನ್ನ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಗಡಿ ಭಾಗವನ್ನ ಬಂದ್ ಮಾಡಿ ನಮ್ಮ ಜಿಲ್ಲೆಗಳನ್ನ ನಾವು ಸೇಫ್ ಯಾವ ರೀತಿ ಮಾಡ್ಕೊಂಡಿದ್ವಿ ಅದೇ ರೀತಿ ಮಾಡಬೇಕು ಅನ್ನೋದು ಕೂಡ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆಜಿ ಬೋಪಯ್ಯ ಅವರ ಮನವಿಯಾಗಿರ್ತಕ್ಕಂಥದ್ದು. ಮಮತಾ. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್.